ದಿಲ್ಲಿ ಕೆಂಪುಕೋಟೆಯ ಬಳಿ ಆದಂತಹ ಸ್ಫೋಟ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಆದರೆ ಇಂತಹ ಘಟನೆಗಳಾದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಠ ಕಲಿಬೇಕು. ಆದರೆ ಆಗ್ತಾ ಇರೋದೇನು? ಈ ಸ್ಫೋಟದ ಬಳಿಕವೂ ಕೂಡ ಪೊಲೀಸ್ ಇಲಾಖೆ ಬುದ್ಧಿ ಕಲಿಯಲೇ ಇಲ್ವಾ? ಐಟಿ ಸಿಟಿ ಬೆಂಗಳೂರಿನಲ್ಲಿ ಪೊಲೀಸರೇ ಯಾಕಿಷ್ಟು ನಿರ್ಲಕ್ಷ್ಯ? ಕಾರಣ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಅಂತಹ ಬೆಳವಣಿಗೆ ಕಂಡುಬಂದಿದೆ. ಹೆಸರಿಗಷ್ಟೇ ಹೈ ಅಲರ್ಟ್ ಅನ್ನ ಘೋಷಿಸಿ ಸುಮ್ಮನಾದ್ರ ಪೊಲೀಸರು. ಬೆಂಗಳೂರು ಹೈ ಅಲರ್ಟ್ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನ ಮಾಡಿದೆ. ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಎಲ್ಲೆಡೆಯೂ ಕೂಡ ರಿಯಾಲಿಟಿ ಚೆಕ್ ನಡೆಸಿದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಎಲ್ಲ ಸ್ಥಳಗಳಲ್ಲಿ ಭದ್ರತಾ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್, ಬಸ್ ನಿಲ್ದಾಣ ಎಲ್ಲೆಡೆಯೂ ಕೂಡ ಭದ್ರತಾ ನಿರ್ಲಕ್ಷ್ಯ. ಸಾವಿರಾರು ಪ್ರಯಾಣಿಕರ ಓಡಾಟದ ಸ್ಥಳ. ಈ ಸ್ಥಳದಲ್ಲಿ ತಪಾಸಣೆಯೇ ಇಲ್ವಾ? ದಿಲ್ಲಿ ಬ್ಲಾಸ್ಟ್ನ ಬಳಿಕ ಬೆಂಗಳೂರಿನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೇವಲ ಒಂದೆರಡು ದಿನಗಳಿಗಷ್ಟೇ ಈ ಖಾಕಿ ಕಟ್ಟೆಚ್ಚರ ಸೀಮಿತ ಆಯ್ತಾ ಅನ್ನೋ ಪ್ರಶ್ನೆ ಈಗ. ಬೆಂಗಳೂರಿನ ಹೃದಯ ಭಾಗ ಮೆಜೆಸ್ಟಿಕ್ನಲ್ಲಿ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ. ಸಾವಿರಾರು ಪ್ರಯಾಣಿಕರು ಬಂದರೂ ಕೂಡ ತಪಾಸಣೆ ಮಾಡೋಕೆ ಒಬ್ರು ಇಲ್ಲ. ಲಗೇಜ್ ತಪಾಸಣೆ ಮಾಡಲ್ಲ. ಒಬ್ಬ ಪೊಲೀಸ್ ಕಾಣಿಸೋದಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಕುರಿತಾಗಿ ರಿಯಾಲಿಟಿ ಚೆಕ್ ಅನ್ನ ನಡೆಸಿದೆ. ರಿಯಾಲಿಟಿ ಚೆಕ್ನಲ್ಲಿ ಕಂಡುಬಂದಂತಹ ದೃಶ್ಯ ಇದು. ಯಾರ ಬ್ಯಾಗ್ ಕೂಡ ಚೆಕ್ ಆಗಲ್ಲ. ಯಾವ ವ್ಯಕ್ತಿಯನ್ನು ಕೂಡ ತಪಾಸಣೆಗೆ ಒಳಪಡಿಸಲ್ಲ. ಇಂತಹ ಪರಿಸ್ಥಿತಿ. ದೆಹಲಿಯ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬೆನ್ನಲ್ಲೇ ಬೆಂಗಳೂರಿನ ಮೆಟ್ರೋ ನಿಲ್ದಾಣಗಳಲ್ಲಿ ಈಗಾಗಲೇ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿದ್ರು. ಈಗಲೂ ಕೂಡ ಅದೇ ರೀತಿ ಮುಂದುವರಿತಾ ಬಂದಿದೆ. ಯಾವುದೇ ನಿಲ್ದಾಣಗಳಲ್ಲೂ ಕೂಡ ಒಂದು ಕಾರ್ ಆಗಲಿ, ಬಸ್ ಆಗಲಿ, ಆಟೋ ಯಾವುದೇ ವಾಹನ ಬಂದರೂ ಕೂಡ ಇಮಿಡಿಯೇಟ್ ಆಗಿ ಅಲ್ಲಿಂದ ಮೂವ್ ಮಾಡಬೇಕು ಅನ್ನೋ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಆದರೆ ಬೆಂಗಳೂರಿನ ಕೆಂಪೇಗೌಡ ನಿಲ್ದಾಣ ಅಂದರೆ BMTC ಮತ್ತು KSRTC ನಿಲ್ದಾಣವನ್ನು ಏನು ನೋಡ್ತೀವಿ, ಇದು ಬರೀ ಒಂದೇ ದಿನಕ್ಕೆ ಇದು ಸೀಮಿತವಾಯ್ತಾ ಅನ್ನೋದು ನಮಗೆ ಕೇಳಿ ಬರ್ತಾ ಇದೆ. ಯಾಕಂತಂದರೆ ಬೆಂಗಳೂರಿನ ಏನು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸುಮಾರು ಅಂದರೆ ರಾಜ್ಯದಿಂದ ಎಲ್ಲರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾರೆ, ಬಸ್ಗಳು ಬರ್ತಾ ಇವೆ. ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ನಮಗೆ ಕಂಡು ಬರ್ತಾ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಬ್ಯಾಗ್ಗಳನ್ನು ತುಂಬಿಕೊಂಡು ಜನ ಇಲ್ಲಿ ಬರ್ತಾ ಇದ್ದಾರೆ. ಸೊ ಆ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು. KSRTC ಬಸ್ಗಳು ಕೂಡ ಇಲ್ಲಿ ಹೋಗ್ತಾ ಇವೆ, ಆಟೋಗಳು ಹೋಗ್ತಾ ಇವೆ. ಸೊ ಎಲ್ಲೂ ಕೂಡ ನಮಗೆ ಇಲ್ಲಿ ಸೆಕ್ಯೂರಿಟಿ ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಸೊ ಈ ಕಡೆ ಬಲಭಾಗದಲ್ಲಿ ಕೂಡ ಗಮನಿಸ್ತಾ ಹೋಗೋದು BMTC ಬಸ್ಗೆ ಜನ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೋಗ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ಒಂದು ಸೆಕ್ಯೂರಿಟಿ ಇಲ್ಲ ಅನ್ನೋ ಮಾತುಗಳು ಕೂಡ ಇಲ್ಲಿ ನಮಗೆ ಕೇಳಿ ಬರ್ತಾ ಇದೆ. ಸ್ಪಷ್ಟವಾಗಿ ಇಲ್ಲಿ ನಮಗೆ ನೇರವಾದ ಚಿತ್ರಣವೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಎಲ್ಲರೂ ಕೂಡ ಒಂದು ಬ್ಯಾಗನ್ನು ಹಾಕೊಂಡು ಹೋಗ್ತಾ ಇರ್ತಾರೆ. ಒಂದು ಕಾರ್ ಕೂಡ ಇಲ್ಲಿ ಎಂಟ್ರಿ ಆಗ್ತಾ ಇವೆ. ಸೊ ಇಲ್ಲಿ ಮೆಜೆಸ್ಟಿಕ್ ಅಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ವಾಹನಗಳು ಓಡಾಡ್ತಾ ಇರ್ತವೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮ ಇಲ್ಲಿ ಈಗ ತೆಗೆದುಕೊಡ್ತಾ ಇಲ್ಲ. ಸೊ ಈಗ ಗಮನಿಸಬಹುದಂದರೆ ಇದು ಎಲ್ಲರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಬರೀ ಒಂದು ಏನು ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅದರ ನೆಕ್ಸ್ಟ್ ದಿನಾನೇ ಈ ರೀತಿಯಾದಂಥ ಒಂದು ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಂಡ್ರು. ಬೆಂಗಳೂರಿನ BMTC ಬಸ್ ಮತ್ತು KSRTC ಬಸ್ ನಿಲ್ದಾಣಗಳಲ್ಲಿ ಪೊಲೀಸ್ ನಿಯೋಜನೆಯನ್ನು ಮಾಡಲಾಗಿತ್ತು. ಆದರೆ ಈಗ ಯಾವುದೇ ರೀತಿಯಾದಂತಹ ಒಂದು ಪೊಲೀಸರನ್ನು ನಿಯೋಜನೆ ಮಾಡಿಲ್ಲ, ಸೆಕ್ಯೂರಿಟಿಗಳನ್ನು ನಿಯೋಜನೆ ಮಾಡಿಲ್ಲ. ಹಾಗೆ ಬಸ್ಗಳು ಬರ್ತಾ ಇವೆ, ಜನರು ಕೂಡ ಪ್ರತಿದಿನ ಬಂದಂತೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಚೆಕಿಂಗ್ ಇಲ್ಲಿ ನಡೀತಾ ಇಲ್ಲ ಅನ್ನೋ ಮಾತುಗಳು ನಮಗೆ ಕೇಳಿ ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.